ಸರ್, ಕನ್ನಡದ ಅಸ್ಮಿತೆ ಅಂತ ಬಂದಾಗ ಅಣ್ಣವರನ್ನು ಬಿಟ್ಟು ನಾವು ಮಾತಾಡೋಕ್ಕೆ ಹೋದರೆ ಅದು ನಿಜಕ್ಕೂ ನಾವೇ ಕನ್ನಡಿಗರಾಗಿ ಕನ್ನಡಕ್ಕೆ ಕನ್ನಡ ತಾಯಿಗೆ ಮಾಡುವಂಥ ಅವಮಾನ. ಅಣ್ಣವರನ್ನು ಕನ್ನಡ ಅಸ್ಮಿತೆಯಾಗಿ ನೀವು ಯಾವ ರೀತಿ ಹೊಗಳ್ತೀರಿ, ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ ಅನ್ನೋದು. ಅದು ಡಾಕ್ಟರ್ ರಾಜ್ಕುಮಾರ್ ಅನ್ನೋದು ಒಂದು ಫಿನಾಮಿನ, ಒಂದು ವಿದ್ಯಮಾನ. ಅದು ನಾವು ಕರ್ನಾಟಕದ ಪರಂಪರೆಯಲ್ಲಿ ನೋಡುವುದಾದರೆ ಈ 20ನೇ ಶತಮಾನದಲ್ಲಿ ಭಾರತ ಬ್ರಿಟಿಷ್ ವಸಾಹತುಶಾಹಿಗಳಿಂದ ಸ್ವಾತಂತ್ರ್ಯ ಪಡೆದಿರೋದು ಒಂದು ಹಂತ. ಕರ್ನಾಟಕದನ್ನು ದೃಷ್ಟಿಯಲ್ಲಿಟ್ಕೊಂಡು ನಾವು ಹೇಳಬೇಕು ಅಂತಂದರೆ ಇಲ್ಲಿ ಏಕೀಕರಣ ಚಳವಳಿ, ಸ್ವಾತಂತ್ರ್ಯ ಚಳವಳಿ ಎರಡೂ ಜೊತೆಯಲ್ಲೇ ನಡೀತೀವಿ ಇಲ್ಲಿ. ಅಂದರೆ ಭಾಷೆಗಳ ಆಧಾರದಲ್ಲಿ ರಾಜ್ಯಗಳನ್ನು ಪುನರ್ವಿಂಗಡಣೆ ಮಾಡಬೇಕು ಅಂತ. ಈಗ ನಮ್ಮಲ್ಲಿ ಟಿಪ್ಪು ಸುಲ್ತಾನ್ ಅವರ ಹತ್ಯೆ ಆದ ನಂತರ ಕರ್ನಾಟಕ ಹಲವು ಭಾಗಗಳಾಗಿ ಛಿದ್ರ ಆಗೋಯಿತು. ಮೆಡ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಒಂದಷ್ಟು ಕನ್ನಡ ಮಾತಾಡೋ ಪ್ರದೇಶಗಳು ಹೋಗಿತ್ತು, ಮುಂಬೈ ಪ್ರೆಸಿಡೆನ್ಸಿಗೆ ಹೋಗಿತ್ತು, ಹೈದರಾಬಾದ್ ನಿಜಾಮನ ಹತೋಟಿಯಲ್ಲಿ ಕೆಲವಿತ್ತು, ಒಡೆಯರ್ ಅವರ ಹತೋಟಿಯಲ್ಲಿ ಕೆಲವಿತ್ತು. ಅಂದರೆ ಕನ್ನಡ ಮಾತನಾಡುವ ಪ್ರದೇಶಗಳು ಎಲ್ಲ ಛಿದ್ರ ಆಗೋಗಿದ್ವು. ಸೊ ಹಾಗಾಗಿ 20ನೇ ಶತಮಾನದ ಆರಂಭದ ದಶಕಗಳಲ್ಲಿ ಸ್ವಾತಂತ್ರ್ಯ ಚಳವಳಿ ಮತ್ತು ಏಕೀಕರಣ ಎರಡೂ ಬೇಡಿಕೆಗಳು ಜೊತೆಯಲ್ಲೇ ಬರ್ತಾಯಿದ್ವು. ಇದು ಯಾಕೆ ಇದನ್ನು ರಾಜ್ಕುಮಾರ್ ಅವ್ರಿಗೆ ಹೆಂಗೆ ಲಿಂಕ್ ಮಾಡ್ಬೋದು ನಾವು ಅಂತಂದರೆ, ಕನ್ನಡದ ಒಂದು ಜಾಗೃತಿ ಅನ್ನೋದು, ಕನ್ನಡಿಗರು ಒಂದು ಭೌಗೋಳಿಕವಾಗಿ ಒಂದು ಘಟಕವಾಗಿರಬೇಕು ಅನ್ನೋದು ಬೇಡಿಕೆ 20ನೇ ಶತಮಾನ ಆರಂಭದಿಂದಲೂ ಶುರು ಆಯಿತು. 56ನೇ ಇಸ್ವಿಯಲ್ಲಿ, ಅಂದರೆ ಸ್ವಾತಂತ್ರ್ಯ ಬಂದ 9 ವರ್ಷಗಳ ನಂತರ 1956ರಲ್ಲಿ ಏಕೀಕರಣ ಘಟಿಸ್ತು. ಈ ಕನ್ನಡದ ಪ್ರಜ್ಞೆ ಹೆಂಗೆ ಕೆಲಸ ಮಾಡಿದೆ ಅಂತಂದರೆ, ನಮ್ಮಲ್ಲಿ ಬಹಳ ಜನ ಸಾಹಿತಿಗಳು ಅವರು ಕನ್ನಡದ ಬಗ್ಗೆ ಅಭಿಮಾನ ಇರುವವರು, ನಾಡು ನುಡಿಯ ಬಗ್ಗೆ ಕಾಳಜಿ ಇರೋರು ಆಗಿದ್ದಾರೆ. ಸಾಹಿತ್ಯ ಅಂದರೆ ಅದು ಇನ್ಯಾವುದೋ ಒಂದು ಬೇರೆ ಜಗತ್ತಿನ ವಿದ್ಯಮಾನ ಅಲ್ಲ, ಅದು ನಮ್ಮ ನಿತ್ಯ ಬದುಕಿನ ವ್ಯವಹಾರವಾಗಿ ಏನೇನೆ, ನಿತ್ಯ ಬದುಕಿನ ಭಾಗವಾಗಿ ಏನೇನೆ, ಜನರ ಭಾವನೆಗಳ ಜೊತೆಯಲ್ಲಿ ಸ್ಪಂದಿಸೋ ರೀತಿಯಲ್ಲೇ ನಮ್ಮ ಸಾಹಿತ್ಯದ ಪರಂಪರೆ ಇದೆ, ಕನ್ನಡ ಸಾಹಿತ್ಯದ ಪರಂಪರೆ. ಏಕೀಕರಣ ಆದ ನಂತರ ನಮ್ಮ ಭೌಗೋಳಿಕ ವ್ಯಾಪ್ತಿ ನಿಗದಿ ಆದಮೇಲೆ, ಕರ್ನಾಟಕದ ಭೌಗೋಳಿಕ ಗಡಿಗಳು ನಿಗದಿ ಆದಮೇಲೆ ಇಲ್ಲಿ ಮುದ್ರಣ ಮಾಧ್ಯಮ ಶುರುವಾಯಿತು. ಮನರಂಜನಾ ಮಾಧ್ಯಮ ಅಂದರೆ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಅಂತ ಹೇಳ್ತೀವಿ ನಾವು, ಅದನ್ನು ಸಿನಿಮಾ ಅಂತ ಹೇಳ್ಬೋದು ನಾವು. ಟಿ ವಿ ಇಲ್ಲ ಆವಾಗ. ಈ ಕ್ಷೇತ್ರಗಳಿಗೆಲ್ಲನೂ ಬಲ ಬರೋಕ್ಕೆ ಶುರು ಆಯಿತು. ಇವೆಲ್ಲವೂ ಉದ್ಯಮ ಕ್ಷೇತ್ರಗಳು ಬೆಳೆದು ವಿಕಾಸ ಆಗೋಕ್ಕೆ ಶುರು ಆದವು. ಆವಾಗ ಆ ಕಾಲಘಟ್ಟದಲ್ಲಿ ಕಾಣಿಸ್ಕೊಂಡ ವ್ಯಕ್ತಿ ರಾಜ್ಕುಮಾರ್ ಅವರು. ಹೇಗೆ ಏಕೀಕರಣಕ್ಕೋಸ್ಕರ ಲಕ್ಷಾಂತರ ಜನ ರೈತರು, ಕಾರ್ಮಿಕರು, ವಿದ್ಯಾರ್ಥಿ ಯುವಜನರು, ಸಾಹಿತಿಗಳು ಬೀದಿಗಿಳಿದು ಹೋರಾಟ ಎಲ್ಲ ಮಾಡಿದರು, ಏಕೀಕರಣವನ್ನು ಸಾಧಿಸಿದರು. ಒಂದು ಕನ್ನಡದ ಬಗೆಗಿನ ಅಭಿಮಾನ, ಕರ್ನಾಟಕದ ಬಗೆಗೆ ಪ್ರೀತಿ ಜನರ ಮನಸ್ಸಿನಲ್ಲಿ, ಲಕ್ಷಾಂತರ ಕೋಟ್ಯಾಂತರ ಜನ ಮನಸ್ಸಿನಲ್ಲಿ ಆ ಭಾವನೆಗಳಿದ್ವಲ್ಲ, ಒಬ್ಬ ಕಲಾವಿದ ಬಂದು ಆ ಭಾವನೆಗಳನ್ನು ತನ್ನ ಕಡೆಗೆ ಸೆಳ್ಕೊಂಡ್ರು. ಇದು ರಾಜ್ಕುಮಾರ್. ಜನ ಹೆಂಗೆ ಪರಿಭಾವಿಸಿದ್ರು ರಾಜ್ಕುಮಾರ್ ಅವ್ರನ್ನ ಅಂತಂದರೆ, ಅವರ ಸಿನಿಮಾಗಳು ಕೇವಲ ಮನರಂಜನೆ ಅಲ್ಲ. ಒಬ್ಬ ರಾಜ್ಕುಮಾರ್ನಲ್ಲಿ ಅಣ್ಣನ್ನು ನೋಡಿರೋರಿದ್ದಾರೆ, ರಾಜ್ಕುಮಾರ್ ಅವರಲ್ಲಿ ತಂದೆಯನ್ನು ನೋಡಿರೋರಿದ್ದಾರೆ, ರಾಜ್ಕುಮಾರ್ ಅವ್ರನ್ನ ಗೆಳೆಯನಾಗಿ ನೋಡಿರೋರಿದ್ದಾರೆ. ಹಲವು ರೀತಿ, ಅಂದರೆ ಸಮಾಜದ ಏನೇನು ಸಾಧ್ಯ ಇದೆ, ನಮ್ಮ ಕುಟುಂಬ ಜೀವನದಲ್ಲಿ ಏನೇನು ಪಾತ್ರಗಳನ್ನ ನಾವು ನೋಡೋಕ್ಕೆ ಸಾಧ್ಯ ಇದೆ, ಇವೆಲ್ಲವನ್ನು ರಾಜ್ಕುಮಾರ್ ಅವರಲ್ಲಿ ನಾವೆಲ್ಲ ತೆರೆ ಮೇಲೆ ನೋಡಿದ್ದೀವಿ. ನಾವು ನಮ್ಮ ಮಾರ್ಗದರ್ಶಕರಾಗಿ ನೋಡಿದ್ದೀವಿ, ಒಂದು ಆದರ್ಶವಾಗಿ ನೋಡಿದ್ದೀವಿ ರಾಜ್ಕುಮಾರನ್ನು. ನಮ್ಮ ನಿಜ, ನಮ್ಮ ಕರ್ನಾಟಕದ ಪರಂಪರೆ ಏನಿದೆ, ನಿಮಗೆ ಐತಿಹಾಸಿಕವಾಗಿರುವಂಥ ಪಾತ್ರಗಳನ್ನು ಏನು ಕೃಷ್ಣದೇವರಾಯ ಇರ್ಬೋದು, ಮಯೂರ ಇರ್ಬೋದು, ಇವಾಗಲೂ ಸುಮ್ಮನೆ ನಮ್ಮ ರಾಜ್ಕುಮಾರ್ ಅವ್ರು ಬಂದು ಕತ್ತಿ ವರ್ಷದಲ್ಲಿ ಹೀಗೆ ಅಂತಿದ್ರೇ ರೋಮಾಂಚನ ಆಗಿದೆ. ನಾವು ಇನ್ನೊಬ್ಬರನ್ನ ಕಲ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅಂದರೆ ಒಂದು ಅವರ ಕಲಾ ಪ್ರತಿಭೆ, ಎರಡನೇದು ಈ ಕರ್ನಾಟಕ ಅನ್ನೋದು ಘಟಿಸ್ತಾ ಇರುವಾಗ, ಏಕೀಕರಣ ಇರ್ಬೋದು, ಕನ್ನಡದ ಪ್ರಜ್ಞೆ ಅನ್ನೋದು ಪ್ರಜ್ವಲಿಸ್ತಾ ಇರುವಾಗ ಇವರು ಎಂಟ್ರಿ ತೊಗೊಂಡ್ರು. ನೀವು ನೋಡಿ, ಆ ಕಾಲಘಟ್ಟದಲ್ಲಿ ಕುವೆಂಪು ಕನ್ನಡ ಭಾಷೆಗೆ ಬೇಕಾಗಿರೋಂಥ ಕಸುವನ್ನು ಸೃಜನಶೀಲ ಕೃತಿಗಳ ಮೂಲಕ, ಕಾವ್ಯದ ಮೂಲಕ ಕಟ್ಟಿಕೊಟ್ರವರು. ಕನ್ನಡ ಭಾಷೆಗಿರೋಂಥ ಶಕ್ತಿ ಏನು ಅನ್ನೋದನ್ನು ತೋರಿಸ್ಕೊಟ್ರವರು. ಹಾಗೇನೇನೆ ಕಲಾಕ್ಷೇತ್ರಕ್ಕೆ ಅಂತ ಬಂದರೆ, ಸಿನಿಮಾ ರಂಗ, ಮನೋರಂಜನಾ ಉದ್ಯಮಕ್ಕೆ ಬಂದರೆ, ರಾಜ್ಕುಮಾರ್ ಅವರು ಆ ಕಾಲಘಟ್ಟದಲ್ಲಿ ಕನ್ನಡಿಗರಲ್ಲಿ ಏನು ಭಾವನೆ ಇತ್ತು, ನಾಡು ನುಡಿಯ ಬಗ್ಗೆ ಇದ್ದಿದ್ದ ಭಾವನೆ ಇರ್ಬೋದು, ನಮ್ಮ ಪರಂಪರೆಯ ಬಗ್ಗೆ ಇದ್ದಂಥ ಹೆಮ್ಮೆ ಏನಿತ್ತು, ಇದೆಲ್ಲವೂ ಮೇಳೈಸ್ತು, ಆ ಕಲಾವಿದನಲ್ಲಿ ಮೇಳೈಸ್ತು ಇದು. ಹಾಗಾಗಿ ನಾವು ರಾಜ್ಕುಮಾರ್ ಅವರಲ್ಲಿ ಅಣ್ಣನ್ನು ಕಾಣ್ತೀವಿ, ತಮ್ಮನ್ನು ಕಾಣ್ತೀವಿ, ತಂದೆಯನ್ನು ಕಾಣ್ತೀವಿ, ಪ್ರೇಮಿಯನ್ನು ಕಾಣ್ತಾರೆ. ಮನಸ್ಸಿನಲ್ಲಿ ಒಬ್ಬ ಗಂಡ ಇದ್ದರೆ ರಾಜ್ಕುಮಾರ್ ಥರದ ಒಬ್ಬ ಪತಿ ಇರಬೇಕು, ಒಬ್ಬ ರಾಜನನ್ನಾಗೂ ಕೂಡ ಕಾಣ್ತೀವಿ. ಹೌದು, ಒಬ್ಬ ಅಣ್ಣ ಇದೆ, ಒಬ್ಬ ರಾಜ್ಕುಮಾರ್ ಥರ ಒಬ್ಬ ಅಣ್ಣ ಇರಬೇಕು. ಒಬ್ಬ ಕುಟುಂಬದ ಮುಖ್ಯಸ್ಥ ಇದ್ದರೆ ರಾಜ್ಕುಮಾರ್ ಥರ. ಅಂದರೆ ಯಾವುದೋ ಒಂದು ಸಿನಿಮಾದ ಮೂಲಕ, ಯಾವುದೋ ಒಂದು ಪಾತ್ರದ ಮೂಲಕ, ಕಥೆಯ ಮೂಲಕ ಜನ ತಮ್ಮ ನಿತ್ಯ ಬದುಕಿನ ವಿದ್ಯಮಾನಗಳನ್ನು ರಾಜ್ಕುಮಾರ್ ಸಿನಿಮಾಗಳ ಮೂಲಕ ಪರಿಭಾವಿಸಿದ್ರು. ಅದು ಸಹಜವಾಗಿ ಅದು ರಾಜ್ಕುಮಾರ್
ರಾಜ್ಕುಮಾರೇ ಕೇಂದ್ರ ಬಿಂದು ಆದರು, ಒಂದು ಪಾತ್ರ ಅಂತಲ್ಲ. ಹಾಗಾಗಿ ಜನರ ಅಭಿಮಾನ, ಜನರ ಒಂದು ಆಕಾಂಕ್ಷೆಗಳು, ಭಾವನೆಗಳು, ಲಕ್ಷಾಂತರ ಜನ ಅಭಿಪ್ರಾಯ ಭಾವನೆಗಳು ರಾಜ್ಕುಮಾರ್ ಅವರ ಮೇಲೆ ತೊಡಗಿಸಲ್ಪಡ್ತು. ಅಂದರೆ ಇದನ್ನು ಹೂಡಿಕೆ, ಬಂಡವಾಳ ಹೂಡಿಕೆ ಅಂತಲೇ ಅನ್ಕೋಬೋದು ನಾವು ಅದನ್ನು. ಈ ಮಹಾನ್ ಕಲಾವಿದ ರಾಜ್ಕುಮಾರ್ ಅವರು ಪೂರ್ತಿ ಕೃತಜ್ಞತೆಯಿಂದ ವಾಪಸ್ ಕೊಟ್ಬಿಟ್ರು ಜನಕ್ಕೆ. ಅದನ್ನೇ ಅವರು ಅಭಿಮಾನಿ ದೇವರುಗಳು ಅಂತ ಹೇಳೋದನಂತಂದರೆ, ನೀವು ನನ್ನನ್ನು ಇಷ್ಟು ಅಭಿಮಾನಿಸ್ತಿದ್ದೀರಾ, ಎಷ್ಟು ಪ್ರೀತಿಸ್ತೀರಾ ನನ್ನನ್ನು, ಇದು ಯಾವುದು ನಂದಲ್ಲ, ಇದು ನಿಮಗೆ ವಾಪಸ್ ಕೊಡ್ತೀನಿ ಅನ್ನೋದ್ರ ಮೂಲಕ ಯಾವ ರೀತಿ ವಾಪಸ್ ಕೊಟ್ಟರು ಅಂದರೆ, ಅವರು ಕನ್ನಡದ ಬಗೆಗಿನ ಕಾಳಜಿ, ಕನ್ನಡ ಭಾಷೆಗೆ ಇಕ್ಕಟ್ಟಾದಾಗ ಅದರ ರಕ್ಷಣೆಗೆ ಬರುವಂಥದ್ದು, ಕನ್ನಡದ ಅಥವಾ ಕನ್ನಡಿಗರ ಹಿತಾಸಕ್ತಿಗಳ ರಕ್ಷಣೆ ವಿಚಾರಕ್ಕೆ ಬಂದಾಗ ಎಂದೂ ಸಹ ಅವರು ಹಿಂಜರಿದನೇ ಜನರ ಭಾವನೆಗಳ ಜೊತೆಯಲ್ಲಿ ಬಂದು ಅವರು ನಿಂತರು ಅವರು. ಹಾಗಾಗಿ ಅಭಿಮಾನಿಗಳನ್ನು ನನ್ನ ಫ್ಯಾನ್ಸ್ ಕ್ಲಬ್ ಅಂತನೋ ಆ ರೀತಿಯಲ್ಲ, ಅಭಿಮಾನಿ ದೇವರುಗಳಂತ ಹೇಳಿದ ಮೊದಲನೇ ವ್ಯಕ್ತಿ ಒಬ್ಬ ಕಲಾವಿದ ರಾಜ್ಕುಮಾರ್. ಅಂದರೆ ಅನ್ನದಾತರು ಅನ್ನೋದೊಂದು, ನಿರ್ಮಾಪಕರುಗಳನ್ನು ಅವರು ಅನ್ನದಾತರು ಅಂತ ಹೇಳ್ತಿದ್ರು. ಅಂದರೆ ಈಗ ಏನು ಕನ್ನಡ ಅಸ್ಮಿತೆ ಅಂತ ನೀವು ಹೇಳ್ತಿದ್ದೀರಲ್ಲ, ಈ ಕನ್ನಡದ ಅಸ್ಮಿತೆಯಲ್ಲಿ ಒಂದು ವಿನಯ, ರಾಜ್ಕುಮಾರ್ ಅವರಲ್ಲಿ ಅದು ಮೇಳೈಸಿತ್ತು. ಒಂದು ವಿನಯ, ಎರಡದು ಕಲಾ ಪ್ರತಿಭೆ. ನಮ್ಮ ಜನ ಎಷ್ಟು ವಿವೇಕಿಗಳು, ವಿವೇಚನಾಶಾಲಿಗಳು ಅಂತಂದರೆ, ಯಾವುದು ಮುತ್ತು, ಯಾವುದು ರತ್ನ, ಯಾವುದು ವಜ್ರ ಅಂತೇಳಿ ಗೊತ್ತು ಅವ್ರಿಗೆ. ಹಾಗಾಗಿ ರಾಜ್ಕುಮಾರ್ ಅವರನ್ನು ಆ ಕಾಲಘಟ್ಟದಲ್ಲಿ ಅವ್ರಿಗೆ ಸುಲಭವಾಗಿ ಅವರು ಸೂಪರ್ ಸ್ಟಾರ್ ಆಗಲಿಲ್ಲ. ಅವರು ಆ ಕಾಲಘಟ್ಟದಲ್ಲಿ ಸೀಮಿತ ಸಂಖ್ಯೆಯಲ್ಲಿ ಸಿನಿಮಾಗಳು ಬರ್ತಾಯಿದ್ವು, ಪೈಪೋಟಿ ಇತ್ತು, ಯಾರು ಅತ್ಯುತ್ತಮ ಕಲಾವಿದ ಅನ್ನೋಂಥದ್ದು. ಸೊ ಅವರು ಕಲಾ ಪ್ರತಿಭೆಯಿಂದ, ಅವರ ವಿನಯದಿಂದ, ಅವರ ಬದ್ಧತೆಯಿಂದ ಅವರು ಸೂಪರ್ ಸ್ಟಾರ್ ಆದರು. ಅವರು ಅದೃಷ್ಟವಶಾತ್ ಅದು ಕರ್ನಾಟಕದಲ್ಲಿ ಸಂಭವಿಸ್ತು. ಕನ್ನಡಿಗರಿಗೆ ಈ ಒಂದು ಅನರ್ಘ್ಯ ರತ್ನ ಅದು ನಮಗೆ ಸಿಕ್ತು. ಅದು ಜನ, ಕೋಟ್ಯಾಂತರ ಜನ ಸಂತೋಷಪಟ್ಟಿದ್ದಾರೆ. ಕೇವಲ ಸಿನಿಮಾ ನೋಡಿ ಮನೋರಂಜನೆ ಪಡ್ಕೊಂಡ್ರು ಅಂತಲ್ಲ, ಜನರ ಭಾವನೆಗಳು ಸಂತೃಪ್ತವಾದವು, ಜನ ಸಂತೋಷಪಟ್ಟರು, ರಾಜ್ಕುಮಾರ್ ಅವರು ಸಂತೋಷಪಟ್ಟರು, ಆ ಜನರ ಅಭಿಮಾನವನ್ನು ನೋಡಿ ಸಂತೋಷಪಟ್ಟರು, ಕೀರ್ತಿ ಪಡೆದರು, ಐಶ್ವರ್ಯ ಪಡೆದರು. ಇವೆಲ್ಲವೂ ಅವರಿಗೆ ಸಲ್ಲತಕ್ಕಂಥ ನ್ಯಾಯಬದ್ಧವಾಗಿರುವಂಥ ಗೌರವದ ಸ್ಥಾನಮಾನ ಇವೆಲ್ಲ ನಾನು. ಹಾಗಾಗಿ ರಾಜ್ಕುಮಾರ್ ಅನ್ನೋದು ಈ ಎಲ್ಲ ಕಾರಣಗಳಿಂದ ಅವರು ಕನ್ನಡದ ಅಸ್ಮಿತೆಯ ಪ್ರತೀಕನೇ. ಅವರು ನಮ್ಮ ಪರಂಪರೆಯಲ್ಲಿ, ನಾವು ಏನು ನಮ್ಮ ಕರ್ನಾಟಕದ ಪರಂಪರೆಯಲ್ಲಿ ಕೆಲವು ಅಭೂತಪೂರ್ವ ವಿದ್ಯಮಾನಗಳಾಗಿದೆ. ಬಸವಣ್ಣವರು ಆಗೋಗಿರುವಂಥ ನಾಡಿದು. ದಾಸ ಪರಂಪರೆಯಲ್ಲಿ ಕನಕದಾಸರು, ಪುರಂದರದಾಸರು ಬಂದು ಹೋಗಿದ್ದಾರೆ. ನಮ್ಮ ಸೂಫಿ ಪರಂಪರೆಯಲ್ಲಿ ಬೇಕಾದಷ್ಟು ಜನ ತತ್ವಜ್ಞಾನಿಗಳು, ಚಿಂತಕರು, ಗಾಯಕರು ಬಂದು ಹೋಗಿದ್ದಾರೆ. ಸರ್ವಜ್ಞ ಅಂತೇಳಿ ಒಬ್ಬ ವಿವೇಕಶಾಲಿ, ಜನರಿಗೆ ಒಳ್ಳೆಯದು ಕೆಟ್ಟದನ್ನು ಹೇಳಿದಂಥ ಒಬ್ಬ ಕವಿ ಬಂದು ಹೋಗಿದ್ದಾನೆ. ಕುವೆಂಪು ಅಂತ ಒಬ್ಬ ವಿಚಾರವಾದಿ ಲೇಖಕ, ಪ್ರತಿಭಾಶಾಲಿ ಕಾದಂಬರಿಕಾರ ಬಂದು ಹೋಗಿದ್ದಾರೆ. ಹಾಗೆಯೇ ಕಲೆಯ ಜಗತ್ತಿನಿಂದ ಡಾಕ್ಟರ್ ರಾಜ್ಕುಮಾರ್ ಅವರು ಹುಟ್ಟಿ ಬೆಳೆದು ಈ ಕನ್ನಡದ ಒಂದು ಔನ್ನತ್ಯವನ್ನು, ಇದರ ಘನತೆಯನ್ನು ಅತಿ ಎತ್ತರಕ್ಕೆ ಏರಿಸಿ ಇಡೀ ಭಾರತದಾದ್ಯಂತ ಸಿನಿಮಾ ಕ್ಷೇತ್ರ, ರಾಜಕೀಯ ಕ್ಷೇತ್ರ ಎಲ್ಲರಿಂದನೂ ಗೌರವಗಳನ್ನು ಅವರು ಪಡೆದು ಅವರ ಕರ್ತವ್ಯವನ್ನು ಅವರು ಸಮರ್ಥವಾಗಿ ನಿಭಾಯಿಸಿ ನಮ್ಮನ್ನೆಲ್ಲ ಸಂತೋಷಪಡಿಸಿ ಹೋಗಿದ್ದಾರೆ. TV5 ಅವರಿಗೆ ನಿಜವಾಗ್ಲೂ ಅಭಿನಂದನಾರ್ಹರು. ನೀವು ಒಂದು ಅತ್ಯುತ್ತಮವಾದ ಕಾನ್ಸೆಪ್ಟ್ ಇದು. ನೀವು ಎಷ್ಟು ಎಪಿಸೋಡ್ಗಳನ್ನ ಬೇಕಾದರೂ ನೀವು ಮಾಡ್ಬೋದು. ರಾಧಾಕೃಷ್ಣ ಅವರು ಹೇಳಿದಾಗೆ ಒಂದು ಹಿಮಾಲಯ ಪರ್ವತವನ್ನು ನೀವು ಎಷ್ಟು ಬೇಕಾದರೂ ನೀವು ಸಂಶೋಧನೆ ಮಾಡ್ಬೋದು, ನೀವು ಎಷ್ಟು ಆಯಾಮದಲ್ಲಾದರೂ ಬಣ್ಣಿಸ್ಬೋದು ರಾಜ್ಕುಮಾರ್ ಅವ್ರನ್ನ. ಇದು ಕಾಣ್ಬೋದು ಮತ್ತು ಒಳನೋಟಕ್ಕೆ ಬಗದಷ್ಟು ಸಿಗುವಂಥ ರಾಜ್ಕುಮಾರ್ ಅವರ ಒಂದು ಬಂಗಾರದ ಮನುಷ್ಯನನ್ನು ನೋಡಿ ಅದೆಷ್ಟೋ ಜನ ನಗರದಿಂದ ಹಳ್ಳಿಗಳಿಗೆ ಹೋಗಿ ಕೃಷಿಗೆ ಹೋದರು, ಹೌದು, ವ್ಯವಸಾಯವನ್ನು ಪ್ರಾರಂಭ ಮಾಡಿದ್ರು. ಆ ರಾಜ್ಕುಮಾರ್ ಅವರು ಈ ಥರದ ಸಂದೇಶಗಳನ್ನು ಇಮ್ಮಡಿ ಪುಲಿಕೇಶಿನ ನಾವು ನೋಡಿಲ್ಲ. ಇಮ್ಮಡಿ ಪುಲಿಕೇಶಿ ಕೇಳಿದ್ದೀವಿ, ನಮ್ಮ ಇಡೀ ದಕ್ಷಿಣ ಪ್ರತೇಶ್ವರ ಅಂತೇಳಿ ಹೇಳ್ಬಿಟ್ಟು ಬಿರುದುಗಳನ್ನು ಕೇಳಿದ್ದೀವಿ. ಮಯೂರ ವರ್ಮ, ಕನ್ನಡದ ಮೊದಲ ದೊರೆ, ಕನ್ನಡದ ಶಾಸನಗಳನ್ನು ಕೊಟ್ಟಂಥ ದೊರೆ, ಇದನ್ನು ಕೇಳಿದ್ದೀವಿ. ಹೊಯ್ಸಳ ಇವನ್ನೆಲ್ಲವನ್ನು ಕೇಳಿದ್ದೀವಿ. ಇವರೆಲ್ಲರನ್ನೂ ನೋಡಿದ್ರೆ ನಮ್ಮ ರಾಜ್ಕುಮಾರೇ ನೆನಪಾಗೋದು. ಹೌದು. ಇಮ್ಮಡಿ ಪುಲಿಕೇಶಿ ಅಂದರೆ ಇಷ್ಟುದ್ದ ಕಿರೀಟ ಇಟ್ಕೊಂಡು ಡಾಕ್ಟರ್ ರಾಜ್ಕುಮಾರ್ ಅವರು ಇಮ್ಮಡಿ ಪುಲಿಕೇಶಿ. ಮಯೂರ ವರ್ಮ ಅಂತಂದರೆ ಕದಂಬರ ಸಂಚು ಹೊಂಚು ಹಾಕಿ ಕದಂಬರ ರಾಜ್ಯವನ್ನು ಕಬಳಿಸಿದ ಶಿವಸ್ಕಂದ ವರ್ಮ. ನಮ್ಗೆ ಇವೇ ಶಿವಸ್ಕಂದ ವರ್ಮ ಅಂದರೆ ಪಲ್ಲವರು ಅಂತೇಳಿ. ಇನ್ನೊಬ್ಬರು ಅಂತಂದರೆ ಈ ರೀತಿಯಾಗಿ ನಾವು ಇತಿಹಾಸವನ್ನು ಓದ್ಕೊಳ್ಳಿಲ್ಲ ಅಂದರು, ರಾಜ್ಕುಮಾರ್ ಅಭಿಮಾನಿಗಳು ಇತಿಹಾಸವನ್ನು ಓದ್ಕೊಳ್ಳೋದಿಲ್ಲ ಅಂದರು, ಇತಿಹಾಸದ ಬಗ್ಗೆ ತಿಳ್ಕೊಂಡಿಲ್ಲ ಅಂತಂದರು, ದೊಡ್ಡ ಬರಹಗಾರರಾಗಲಿಲ್ಲ ಅಂತಂದರು. ಈ ಥರದ ಕನ್ನಡದ ಅಸ್ತಿತ್ವವನ್ನು ಮೈಗೂಡಿಸ್ಕೊಂಡಂಥವ್ರು.
ಆ ರೀತಿಯ ರಾಜ್ಕುಮಾರ್ ಅವರು ಬಳಿಗೆ ಹೋದಾಗ ಅವ್ರಿಗೆ ಈ ವಿಚಾರವನ್ನು ಹೇಳಿದಾಗ ಅವರು ಎಷ್ಟು ಸರಳವಾಗಿ ಎಷ್ಟು ಮುಗ್ಧರಾಗಿ ನಮ್ಮನ್ನೆಲ್ಲ ಬರಮಾಡಿಕೊಂಡು, ಅಥವಾ ನಾನು ಒಂದು ಸಾರಿ 2 ಸಾರಿ ಹೋದಾಗ ಯಾರು ಏನು ಅಂತ ಗುರ್ತಿಡಿಬೋದು. ಯಾರೇ ಹೋಗಲಿ ರಾಜ್ಕುಮಾರ್ ಅವ್ರ ಮನೆ ಹತ್ರ ಹೋಗಲಿ, ರಾಜ್ಕುಮಾರ್ ಅವರು ಶೂಟಿಂಗ್ ನಡೀತಾ ಇದ್ದಂಥ ಸ್ಥಳಕ್ಕೆ ಹೋಗಲಿ, ಫಸ್ಟು ಅವ್ರು ಎಲ್ಲರನ್ನೂ ಮಾತನಾಡಿಸ್ಬಿಟ್ಟು ಭಾಳ ತೀರಾ ಹೊಟ್ಟೆ ಹಸ್ಕೊಂಡು ಅಷ್ಟು ದೂರದಿಂದ ಬಂದಿದ್ದೆ. ಅಂದರೆ ಅವ್ರನ್ನ ಕುಂಡಿಸ್ಕೊಂಡು, ಇಡೀ ಸಿನಿಮಾ ರಂಗದವ್ರನ್ನ ಕುಂಡಿಸ್ಕೊಂಡು ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದಂಥ ದೊಡ್ಡ ಸರಳ ಜೀವಿ, ಭಾಳ ದೊಡ್ಡ ಸರಳ ಜೀವಿ ಆ ಮನುಷ್ಯ. ಬೇರೆಯವ್ರಿಗೆಲ್ಲರಿಗೂ ಈಗ ನೋಡಿ, ಈಗ ನಾನು ಕಂಡಿರುವಂಗೆ ಈಗ ನಾವು ಆ ಕ್ಷೇತ್ರದಿಂದ ಭಾಳ ದೂರ ಇದ್ದೀವಿ, ಮತ್ತು ಯಾರು ಆ ಥರದ್ದು ಇದೇ ಇಲ್ಲ. ನಮಗೆ ಮೊದಲಿದ್ದಂಥ ಹುಚ್ಚು ಚಲನಚಿತ್ರ ಅದು ಇದು ಅಂತಂದರೆ ರಾಜ್ಕುಮಾರ್ ಅವ್ರ ನಂತರ ನಮಗೆ ಒಂದಷ್ಟು ಪುನೀತ್ ರಾಜ್ಕುಮಾರ್ ಅವರು, ಶಿವರಾಜ್ಕುಮಾರ್ ಅವರು, ದರ್ಶನು, ಯಶು ಇವರೆಲ್ಲರೂ ನಟರೇನೆ. ಎಲ್ಲರ ಬಗ್ಗೆ ಅಭಿಮಾನ ಇದೆ, ಯಾರ ಬಗ್ಗೆ ಅಭಿಮಾನ ಇಲ್ಲ ಅಂತೇನಿಲ್ಲ. ಆದರೆ ನಾವು ರಾಜ್ಕುಮಾರ್ ಅವ್ರ ಮೇಲೆ ಇಟ್ಟಿದ್ದಂಥ ಪ್ರೀತಿ ಇದೆಯಲ್ಲ, ಅವ್ರ ಮೇಲೆ ಇಟ್ಟಿದ್ದಂಥ ವಿಶ್ವಾಸ ಇದೆಯಲ್ಲ, ಅವರು ನಮಗೆ ಸ್ಪಂದಿಸ್ತಾರೆ ಅನ್ನುವಂಥ ನಂಬಿಕೆ ಇದೆಯಲ್ಲ, ಅದು ಭಾಳ ದೂರ ಆಗ್ತಾಯಿದೆ. ಈಗ ನೋಡಿ, 120 ಕಾಲ ಕಳೀತಾರೆ. ಅಲ್ಲಿ ಯಾರೋ ಬರ್ತಾರೆ, ಅವ್ರಿಗೊಂದು ಕ್ಯಾರವ್ಯಾನು, ಇಲ್ಲಾರೋ ಬರ್ತಾರೆ, ಇವ್ರಿಗೊಂದು ಕ್ಯಾರವ್ಯಾನು. ಆದರೆ ರಾಜ್ಕುಮಾರ್ ಅವ್ರಿಗೆ ಆ ಥರ ಅಲ್ಲ. ರಾಜ್ಕುಮಾರ್ ಅವರು ಅಲ್ಲಿ ಶೂಟಿಂಗ್ ಮುಗಿದ್ಮೇಲೆ ಇಲ್ಲೇ ಕೂತಿರ್ತಾಯಿದ್ರು. ಇಲ್ಲಿ ಯಾರೋ ಬಂದು ಅವ್ರ ಹತ್ರ ಮಾತನಾಡಿದ ತಕ್ಷಣ ಊಟ ಆಯ್ತಾ ಅಂತ ಕೇಳ್ತಾಯಿದ್ರು. ಆಯಿತು ಅಂತೇಳಿ ಹೇಳಿದೆ, ಸರಿ ಹೋಗಿ ಬನ್ನಿ ಅಂತನೋರು. ಇಲ್ಲ ಅಂದರೆ ಊಟ ಆಗಿಲ್ಲ ಅಂತಂದರೆ ಒಂದು 5 ನಿಮಿಷ ಇರಿ ಅಂತೇಳಿ ಅವ್ರಿಗೂ ಎಲೆ ಹಾಕಿಸಿ ಅವ್ರ ಜೊತೆಯಲ್ಲಿ ಎಲ್ಲ ಪ್ರೊಡಕ್ಷನ್ನವ್ರನ್ನೂ ಕುಂಡ್ರಿಸ್ಕೊಂಡು ಊಟ ಮಾಡ್ತಾಯಿದ್ದಂಥ ಔದಾರ್ಯ, ದೊಡ್ಡ ಗುಣ ಡಾಕ್ಟರ್ ರಾಜ್ಕುಮಾರ್ ಅವರಲ್ಲೇ ಇದ್ದಿದ್ದು ಅಂತ ಅಂದ್ಕೊಳ್ತೀನಿ ನಾನು. ಬೇರೆಯವ್ರು ಮಾಡಿರ್ಬೋದೇನೋ, ನಾನು ನೋಡಿಲ್ಲ. ಇರ್ತಾರೆ, ಎಷ್ಟೋ ಜನ ಇರ್ತಾರೆ. ಅದರಲ್ಲಿ ನಾನು ಕಂಡಂಥ ವ್ಯಕ್ತಿ ಮತ್ತು ವ್ಯಕ್ತಿತ್ವ ಡಾಕ್ಟರ್ ರಾಜ್ಕುಮಾರ್ ಅವರಲ್ಲಿ ಮಾತ್ರ ಆ ಥರದ ವ್ಯಕ್ತಿತ್ವವನ್ನು ನೋಡಿದ್ದು. ಸೊ ಸಾಕಷ್ಟು ಇತಿಹಾಸವನ್ನು ತಿಳ್ಕೊಂಡಿದ್ದು ರಾಜ್ಕುಮಾರ್ ಅವರಿಂದ, ಸಾಕಷ್ಟು ಸಾಮಾಜಿಕ ಕಳಕಳೆಯನ್ನು ತಿಳ್ಕೊಂಡಿದ್ದು ರಾಜ್ಕುಮಾರ್ ಅವರಿಂದ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಅನ್ನುವಂಥ ಒಂದು ಕನ್ನಡದ ದೇಶ ಗೀತೆಯನ್ನು ಕೊಟ್ಟಿದ್ದು ಹಂಸಲೇಖ ಅವ್ರು ಕೊಟ್ಟಿರ್ಬೋದು. ಆದರೆ ರಾಜ್ಕುಮಾರ್ ಅವ್ರ ಕಂಠದಿಂದ ನಮಗೆ ಅದೇ ಇವಾಗ ನಮಗೆಲ್ಲ ರಾಷ್ಟ್ರಗೀತೆ ಒಂದಿದೆಯಲ್ಲ, ಆ ರೀತಿ ಕನ್ನಡದ ದೇಶಗೀತೆ ಅದು. ಏನಣ್ಣ, ಈ ಥರದ ಎಲ್ಲವನ್ನೂ ನಮಗೆ ಕೊಟ್ಟಂಥವ್ರು ಡಾಕ್ಟರ್ ರಾಜ್ಕುಮಾರ್ ಅವರು. ಡಾಕ್ಟರ್ ರಾಜ್ಕುಮಾರ್ ಅವ್ರ ಚಲನಚಿತ್ರ, ಡಾಕ್ಟರ್ ರಾಜ್ಕುಮಾರ್ ಅವ್ರು ನಡ್ಕೊಂಡಂಥ ರೀತಿ ನೋಡಿ. ಹಿಂದೆ ಡಬ್ಬಿಂಗ್ ಅಂತಂದಾಗ ಒಂದು ಇಂಡಸ್ಟ್ರಿಯಲ್ನ ದೃಷ್ಟಿಯಲ್ಲಿಟ್ಕೊಂಡು ಸಾವಿರಾರು ಜನರ ಬದುಕುಗಳನ್ನು, ಸಾವಿರಾರು ಜನ ಕಾರ್ಮಿಕರನ್ನು, ಸಾವಿರಾರು ಥಿಯೇಟರ್ಗಳನ್ನು, ಥಿಯೇಟ್ರ್ನಲ್ಲಿ ಕೆಲಸ ಮಾಡುವಂಥವ್ರಲ್ಲ, ಆ ಥಿಯೇಟ್ರ್ ಮುಂದೆ ಕಡಲೆಕಾಯಿ ಮಾರೋರು, ಮಾವಿನಕಾಯಿ ಮಾರೋರು, ಇವರೆಲ್ಲರೂ ದೃಷ್ಟಿಯಲ್ಲಿಟ್ಕೊಂಡು ಥಿಯೇಟ್ರ್ ಉಳಿಬೇಕು, ಕನ್ನಡ ಉಳಿಬೇಕು, ಕನ್ನಡತನ ಉಳಿಬೇಕು ಅಂತೇಳಿ ಹೇಳಿದ್ರೆ ಡಬ್ಬಿಂಗ್ ಬರಬಾರ್ದು ಅಂತ ಒಂದೇ ಒಂದು ಕೂಗು ಹಾಕಿದ್ದಕ್ಕೆ ಡಬ್ಬಿಂಗ್ ಆವಾಗ ನಿಂತೋಯ್ತು. ಇವತ್ತಿನ ದಿನ ಏನಾದರೂ ಅವ್ರು ಬದುಕಿದ್ರೆ ಮೇಕೆದಾಟು ಆಗಬೇಕು ಅಂತೇಳಿ ಹೇಳ್ಬಿಟ್ಟು ಅವ್ರು ಏನಾದರೂ ಒಂದೇ ಒಂದು ಕಿಲೋಮೀಟ್ರ್ ಪಾದಯಾತ್ರೆ ಮಾಡಿದರೆ ನಡ್ಕೊಂಡು ಹೋಗ್ಬಿಡೋದು, ಮೇಕೆದಾಟು ನಮಗೆ ಬಂದ್ಬಿಡ್ತಾಯಿತ್ತು. ಆವತ್ತಿನ ದಿನ ಬೆಂಗಳೂರನ್ನು ಕೇಂದ್ರಾಡಳಿತ ಪ್ರದೇಶ ಮಾಡಬೇಕು ಅಂತಂದಾಗ ಒಂದೇ ಸ್ಟೇಟ್ಮೆಂಟ್ ಮಾಡಿದ್ದು. MGR ಅವರು ಬೆಂಗಳೂರಿಗೆ ಬಂದು ರಾಜ್ಕುಮಾರ್ ಅವ್ರ ಹತ್ರ ಕೂತ್ಕೊಂಡು, ಇಲ್ಲ ಅದು ಬಿಡಿ, ನಾವು ಕೈ ಬಿಡ್ತೀವಿ ಅಂತೇಳಿ ಹೇಳ್ದಂಥ ಭಾಳ ದೊಡ್ಡ MGR ಕೂಡ ದೊಡ್ಡ ಗುಣ. ಅಷ್ಟೇ ಮೇರು ಪರ್ವತ ಇವರು ಮಾತುಗಳಿಗೆ ಅಷ್ಟು ತೂಕ ಇತ್ತು. ಇವತ್ತಿನ ದಿನ ಆ ಥರದ ನಾಯಕರಿಲ್ಲ, ಆ ಥರದ ಮಾರ್ಗದರ್ಶಕರಿಲ್ಲ, ಆ ಥರ ಗುಟ್ರಾಕುವಂಥ ಧ್ವನಿ ಇಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ಏನೋ ಒಂದು ಶಕ್ತಿಯನ್ನು ಕಳ್ಕೊಂಡಿದ್ದೀವಿ. ಆ ಕಳ್ಕೊಂಡು ನಮ್ಮ ಮಟ್ಟಿಗೆ ನಾವು ಇವತ್ತಿನ ದಿನ ಹೋರಾಟಗಳನ್ನು ತಕ್ಕ ಮಟ್ಟಿಗೆ ಹೋಗ್ತಾ ಇದ್ದೀವಿ. ಇವತ್ತು ಏನಾದರೂ ಅಂಥ ಒಂದು ದೊಡ್ಡ ಶಕ್ತಿ ಇದ್ದಿದ್ದರೆ ಇವತ್ತು ಕನ್ನಡ ನಾಡಿನ ಅದು ಎತ್ತಿನ ಹೊಳೆ ಆಗ್ಬೋದು, ಇದಾಗ್ಬೋದು, ಮೇಕೆದಾಟು ಆಗ್ಬೋದು, ಇನ್ನೂ ಹೋರಾಟಗಳು, ಯಾವುದೇ ಹೋರಾಟಗಳಾದರೂ ಕೂಡ ಅವು ಮಹದಾಯಿ ಆಗ್ಬೋದು, ಈ ಥರದ ಏನು ಸಮಸ್ಯೆಗಳಿತ್ತು ಅವೆಲ್ಲವೂ ಕೂಡ ಅವ್ರು ಬರೀ ಒಂದು ಮಾತಿನಲ್ಲೇ ಆಗೋಗ್ಬಿಡ್ತಾಯಿತ್ತು. ಕನ್ನಡ ಕಲಾ ತಪಸ್ಸು ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮದ ನಂತರ ಮತ್ತೆ ಅತಿಥಿಗಳನ್ನ ಮಾತಾಡಿಸ್ತೀನಿ.